ನಾವು ಆ್ಯಕ್ಚುಲಿ 3 ಡೇಸಿಂದ ಫೋನ್ ತೊಗೋಬೇಕು ಅಂತೇಳಿ ಶಾಪ್ಗೆ ಹೋಗ್ತಾ ಇದ್ವಿ. ಇವಾಗ ಮನೆಗೆ ಬಂದ್ವಿ. ಆ್ಯಕ್ಚುಲಿ ಟೈಮ್ 8 o'clock. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ಸೊ ನಾವು ಇದು ಆ್ಯಕ್ಚುಲಿ ಮಾರ್ನಿಂಗ್ ನೆನ್ನೆ ಅಪ್ಲೋಡ್ ಮಾಡಿದ್ನಲ್ಲ, ಆ ವಿಡಿಯೋ ಇದು ಈವ್ನಿಂಗ್ ವಿಡಿಯೋ ಆ್ಯಕ್ಚುಲಿ ಇದು. ಹಾಯ್ ಗಾಯ್ಸ್, ನಾವು ಆ್ಯಕ್ಚುಲಿ 3 ಡೇಸಿಂದ ಫೋನ್ ತೊಗೋಬೇಕು ಅಂತೇಳಿ ಶಾಪ್ಗೆ ಹೋಗ್ತಾ ಇದ್ವಿ. ಸೊ ಹಬ್ಬಕ್ಕೂ ಮುಂಚೆನೂ ಹೋದ್ವಿ. ಏನೋ ಸ್ಟಾಕ್ಸ್ ಇಲ್ಲ ಅಂತ ಹೇಳಿದ್ರು. ಮತ್ತು ಹಬ್ಬದ ದಿನ ಆ್ಯಕ್ಚುಲಿ ಬುಧವಾರ ಅನ್ಸುತ್ತಲ್ಲ, ಹಬ್ಬ ಯಾವತ್ತಿದ್ದು? ಗುರುವಾರನಾ? ಬುಧವಾರ ಹೋದ್ವಿ. ಅವರು ಸ್ವಲ್ಪ ಸ್ಟಾಕ್ಸ್ ಇಲ್ಲ ಅಂತ ಹೇಳಿದ್ದಕ್ಕೆ ವಾಪಸ್ ಬಂದ್ವಿ. ಊರಿಗೆ ಹೋದ್ವಿ. ಅರಸೀಕೆರೆಯಲ್ಲೂ ಕೇಳಿದ್ವಿ. ಅರಸೀಕೆರೆಯಲ್ಲೇನೋ ಅಲ್ಲೂ ಸ್ಟಾಕ್ಸ್ ಇಲ್ಲ ಅಂದರು. ಸೊ ಮೊಬೈಲ್ ತೊಗೊಳ್ಳೋ ಇಂಟ್ರೆಸ್ಟೇ ಹೋಯ್ತು ನಮ್ಗೆ ಆ್ಯಕ್ಚುಲಿ. ಸರಿ ಆಯಿತು ಅಂತ ಹೇಳಿ ಇವತ್ತು ನಮ್ಮ ಮನೆಯವರು ಆಫರ್ ಕೊಡಿಸ್ತೀನಿ ಅಂತೇಳಿ ಕರ್ಕೊಂಡು ಕೊನೆಗೂ ಫೋನ್ ಕೊಡಿಸ್ಬಿಟ್ಟು ಆಮೇಲೆ ನೆಕ್ಸ್ಟು ಇವತ್ತು ನೆನ್ನೆ ಸಂಡೇ ಇತ್ತಲ್ವ, ನಾವು ಸಾಟರ್ಡೆ ಆ್ಯಕ್ಚುಲಿ ಊರಿಂದ ವಾಪಸ್ಸಾಗಿದ್ದು. ನೆನ್ನೆ ಸಂಡೇ ಇದ್ದಿದ್ದ ಕಾರಣದಿಂದ ಎಲ್ಲೂ ಹೋಗಲಿಲ್ಲ, ಮನೇಲೇ ರೆಸ್ಟ್ ಮಾಡಿದ್ವಿ ಆರಾಮಾಗಿ. ಇವತ್ತು ಬೆಳಗ್ಗೆ ಮತ್ತೆ ಫೋನ್ ತೊಗೊಳ್ಳೋಣ ಅಂತ ಹೋಗಿದ್ವಿ. ಗಿರಿಯಾಸು ಪೂರ್ವಿಕಾ, ನಾವು ಆ್ಯಕ್ಚುಲಿ ಗಿರಿಯಾಸ್ಗೆ ಹೋದ್ವಿ. ಅಲ್ಲಿ ಸ್ಟಾಕ್ ಇಲ್ಲ ಅಂದರು. ತರಿಸ್ಕೊಡಿ ಅಂತ ಕೇಳಿದ್ರು ಇಲ್ಲ, ಅವೈಲೇಬಲ್ ಇಲ್ಲ ಅಂದರು. ಸರಿ ಆಯಿತು ಅಂತೇಳಿ ಪೂರ್ವಿಕಾಗೆ ವಾಪಸ್ ಹೋದ್ವಿ. ಪೂರ್ವಿಕಾದಲ್ಲೂ ಕೂಡ ಸೇಮ್ ಸ್ಟಾಕ್ಸ್ ಅವೈಲೇಬಲ್ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ತರಿಸ್ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಏನೋ ಅಲ್ಲಿ ವರ್ಕ್ ಮಾಡೋರು ನಮ್ಮೂರವರೇ, ಅರಸೀಕೆರೆ ಹತ್ರ ಜಾವಗಲ್ಲವರು. ಸೊ ಆ ಬ್ರದರ್ ಕಡೆಯಿಂದ ನಮಗೆ ಸ್ವಲ್ಪ ಹೆಲ್ಪ್ ಆಯಿತು, ತರಿಸ್ಕೊಡ್ತಿದ್ದಾರೆ. ಸೊ ನಾವಿವಾಗ ಮತ್ತೆ ಇದು ಸೇರಿ 3ನೇ ಸತಿ ಫೋನ್ ತೊಗೊಳೋದಕ್ಕೆ ಹೋಗ್ತಾ ಇರೋದು. ಆ್ಯಕ್ಚುಲಿ ಇವರಂತೂ ಸಿಕ್ಕಾಬಟ್ಟೆ ರೆಡಿ ಆಗ್ತವ್ರೆ ನೋಡಿ. ರೆಡಿಯಾಗಿ ನೀವು, ನಾವು ಅಷ್ಟು ರೆಡಿ ಆಗಲ್ಲ, ಅಷ್ಟು ರೆಡಿ ಆಗ್ತಾರೆ ಇವರು. ಅದೇ ಸ್ಕಿನ್ ಕೇರ್ ತುಂಬ ಜಾಸ್ತಿ ಮಾಡ್ತಾರೆ. ನಾನು ಅಷ್ಟು ಸ್ಕಿನ್ ಕೇರ್ ಮಾಡಲ್ಲ. ಜರ್ಕಿನ್ ಇಲ್ದಲ್ಲ ಆಚೆ ಹೋಗಲ್ಲ ನಮ್ಮ ಮನೆಯವರು ನೋಡಿ. ಕ್ಯಾಮ್ರಾ ಅಂದರೆ ಓಡ್ತಾರೆ ಮೈಲೇ ದೂರ. ಇವ್ರನ್ನ ಕ್ಯಾಮ್ರಾಗೆ ಫೇಸ್ನ ಫೋಕಸ್ ಮಾಡೋಕ್ಕೆ ನನಗಿನ್ನೂ ಎಷ್ಟು ಟೈಮ್ ಬೇಕಾಗುತ್ತೋ ಗೊತ್ತಿಲ್ಲ. ಸೊ ನಾವು ಫೋನ್ ತೊಗೊಳಕ್ಕೆ ಹೋಗ್ತಾಯಿದ್ದೀವಿ. ಅಲ್ಲಿಗೆ ಹೋದ್ಮೇಲೆ ನಾವು ಕಂಟಿನ್ಯೂ ಮಾಡ್ತೀನಿ. ಬಾಯ್. ನಾವು ಆ್ಯಕ್ಚುಲಿ ಹೋಗುವಾಗ ನಮ್ಮ ತಮ್ಮಂಗೂ ಬರೋಕ್ಕೆ ಹೇಳಿದ್ವಿ. ಸೊ ಅವನು ಆನ್ ದ ವೇ ನಮ್ಮ ಜೊತೆ ಜಾಯಿನ್ ಆದ. ಫೈನಲಾಗಿ ಪೂರ್ವಿಕಾ ಹತ್ರನೂ ರೀಚ್ ಆದ್ವಿ ನಾವು. 3 ಟೈಮು ಚೆನ್ನಾಗಿ ರೆಡಿಯಾಗಿ ಹೋಗಿದ್ದೆ. ಇವಾಗ ನಂಗೆ ಅನ್ನಿಸ್ತು ಹೇಗಿದ್ರು ಫೈನಲಾಗಿ ಅನ್ಬಾಕ್ಸಿಂಗ್ ಮಾಡ್ತೀವಿ ಇವತ್ತು ಫೋನ್ನ ಅಂತೇಳಿ. ಆ್ಯಕ್ಚುಲಿ ತುಂಬ ಚೆನ್ನಾಗೇ ರೆಡಿಯಾಗಿ ಹೋಗಿದ್ದೆ. ಫೋನ್ ನೋಡಿದೆ, ಬಾಕ್ಸ್ ನೋಡಿ ತುಂಬ ಖುಷಿ ಆಯಿತು. ಅಂದರೆ ಒಂದು ಆಸೆ ಅಂತ ಎಲ್ರಿಗೂ ಇರುತ್ತಲ್ವ. ಸೊ ಆ ಥರ ನಮಗೂ ಕೂಡ ಇತ್ತು. ಅದನ್ನು ಇನ್ನೂ ಓಪನ್ನೇ ಮಾಡಿದಲ್ಲೇ ಅಷ್ಟೊಂದು ಖುಷಿ ಅನ್ನಿಸ್ತಾಯಿತ್ತು. ಓಪನ್ ಮಾಡಿ ಅಂತ ಹೇಳಿ ನಮಗೆ ಕೊಟ್ಟರು. ಸೊ ನನಗೆ ನಿಜ ಹೇಳಬೇಕು ಅಂದರೆ ಗಾಯ್ಸ್, ನನಗೆ ಐಫೋನ್ ಫೋನ್ ಬಾಕ್ಸಿಂಗ್ ಹೆಂಗೆ ಓಪನ್ ಮಾಡೋದು ಅಂತಲೇ ಗೊತ್ತಿರಲಿಲ್ಲ ನನಗೆ. ತುಂಬ ಜನದ ರೀಲ್ಸ್ ನಾನು ನೋಡ್ಕೊಂಡು ಹೋಗಿದ್ದೆ. ಬಟ್ ಅಂದರೆ ಅಲ್ಲೋದ್ಮೇಲೆ ಮರ್ತೋಯ್ತು ನನಗೆ. ಯಾಕೆಂದರೆ ನಾನು ಪರ್ಚೇಸ್ ಮಾಡಿದ್ದು 2020ಲಿ ವಿವೋ ಫೋನು. ಆವಾಗ ಅನ್ಬಾಕ್ಸಿಂಗ್ ಮಾಡಿದ್ದು ಅಷ್ಟೊಂದು ನೆನಪಿರಲಿಲ್ಲ. ಸೊ ಅದಕ್ಕೆ ಮೊಬೈಲ್ ಅಂಗಡಿಯವರೇ ಅರ್ಧ ಹೇಳ್ಕೊಟ್ರು ನನಗೆ. ಫೋನ್ ಎಷ್ಟೊತ್ತಿಗೆ ನೋಡ್ತೀರೋ ಅಂತ ಕುತೂಹಲ ಸಿಕ್ಕಾಬಟ್ಟೆ ಇತ್ತು ನನಗಂತೂ. ಕೊನೆಗೂ ಅನ್ಬಾಕ್ಸಿಂಗ್ ಆಯಿತು. ನನಗೆ ಆ್ಯಕ್ಚುಲಿ ಇದ್ದಿದ್ದು ನಮ್ಮ ಹಸ್ಬೆಂಡ್ ನಾನಿಬ್ಬರು ಓಪನ್ ಅಂದರೆ ಅದು ಟ್ಯಾಪ್ನ ರಿಮೂವ್ ಮಾಡಬೇಕು ಅಂತ ಇತ್ತು. ಬಟ್ ಅವರು ಪರವಾಗಿಲ್ಲ ನೀನೇ ಮಾಡು ಅಂತ ಹೇಳಿದ್ರು. ಸೊ ನಾನೇ ಐಫೋನ್ ಕೊನೆಗೂ ಅನ್ಬಾಕ್ಸಿಂಗ್ ಮಾಡಿದೆ. ತುಂಬ 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 ಖುಷಿ ಆಗ್ತಾಯಿತ್ತು, ಹೇಳೋಕ್ಕಾಗದಷ್ಟು ಖುಷಿ ಇತ್ತು ಆವಾಗ. ಸೊ ನನ್ನ ತಮ್ಮ, ನನ್ನ ಹಸ್ಬೆಂಡು ಎಲ್ಲರೂ ಅಲ್ಲೇ ಇದ್ದರು. ಅದು ಫೋನೆಲ್ಲ ನೀಟಾಗಿ ಡಿಸ್ಟ್ ಎಲ್ಲ ಇರುತ್ತಲ್ಲ ಅದೆಲ್ಲ ರಬ್ ಮಾಡಿ ಚೆನ್ನಾಗಿ ಪಾಪ ಪೂರ್ವಿಕಾದಲ್ಲಿ ರೆಸ್ಪಾನ್ಸಿಂಗ್ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಪರಿಚಯ ಆದರು. ನಮ್ಮ ಅರಸೀಕೆರೆ ಹತ್ರ ಜಾವಗಲ್ಲವರೇ ಒಬ್ಬರಿದ್ದರು ಅಣ್ಣ, ಅವರು ತುಂಬ ಚೆನ್ನಾಗೇ ಪರಿಚಯ ಆದರು ನಮಗೆ. ಫೋನ್ಗೆ ಬ್ಯಾಕ್ ಪೌಚು ಮತ್ತು ಟೆಂಪರ್ ಗ್ಲಾಸು ಮತ್ತು ಕ್ಯಾಮ್ರಾಗೆ ಹಿಂದೆ ಲೆನ್ಸು, ಆಮೇಲೆ ಫೋನ್ದು ಬ್ಯಾಕ್ ಪೌಚಿಂಗೆಲ್ಲ ಅಲ್ಲೇ ಪರ್ಚೇಸಿಂಗ್ ಮಾಡಿದ್ವಿ. ಸೊ ತುಂಬ ಚೆನ್ನಾಗಿ ಟೆಂಪರ್ ಗ್ಲಾಸ್ ಎಲ್ಲ ಅಲ್ಲೇ ಹಾಕ್ಕೊಟ್ರು. ಖುಷಿ ಆಯಿತು. ನಮ್ಮ ಕಣ್ಣು ಮುಂದೆನೇ ನಮ್ಮ ಫೋನ್ ತೊಗೊಂಡ್ವಿ. ಮೊಬೈಲ್ ಪರ್ಚೇಸಿಂಗ್ ಅಲ್ಲಿ ಮಾಡಿ ಔಟ್ಸೈಡೆಲ್ಲ ತೊಗೊಳ್ಳೋಣ ಅಂದ್ಕೊಂಡ್ವಿ. ಬಟ್ ಅಷ್ಟು ಚೆನ್ನಾಗಿರಲ್ಲ. ಅಷ್ಟೊಂದು ದುಡ್ಡು ಕೊಟ್ಟು ಅಲ್ಲಿ ತೊಗೊಂಡಿದ್ವಿ ಅಂದಮೇಲೆ ಎಲ್ಲ ಅಲ್ಲೇ ನೀಟಾಗಿ ಕ್ಲಿಯರಾಗಿ ಫಿನಿಷ್ ಮಾಡ್ಕೊಂಬರೋಣ ಅಂತ ಪ್ಲ್ಯಾನಲ್ಲೇ ಇತ್ತು. ಸೊ ಟೆಂಪರ್ ಗ್ಲಾಸ್ ಎಲ್ಲ ನೀಟಾಗಿ ರಬ್ ಮಾಡಿ
ತುಂಬ ತುಂಬ ಚೆನ್ನಾಗಿ ನಮಗೆ ರೆಸ್ಪಾನ್ಸಿಂಗ್ ಸಿಕ್ತು. ಮತ್ತು ಬ್ಯಾಕ್ ಪೌಚು ಲೆನ್ಸ್ ಬರುತ್ತಲ್ವ, ಕ್ಯಾಮ್ರಾಗೆ ಲೆನ್ಸ್ ಇಲ್ಲಾಂದರೆ ಕ್ಯಾಮ್ರಾ ಹೊಡೆದೋದ್ರೆ, ಮೇಯ್ನ್ ಇರೋದೇ ಐಫೋನಲ್ಲಿ ಕ್ಯಾಮ್ರಾ ತುಂಬ ಇಂಪಾರ್ಟೆಂಟು. ಸೊ ಹಂಗಾಗಿ ಅವ್ರು ಹೇಳಿದ್ರು ಕ್ಯಾಮ್ರಾಗೆ ಲೆನ್ಸ್ ಇವಾಗಲೇ ಹಾಕಿಸ್ಕೊಳ್ಳಿ, ನಾಳೆ ಹಾಕಿಸ್ತೀವಿ ನಾಡ್ದು ಹಾಕಿಸ್ತೀವಿ ಅಂದರೆ ಅದಾಗಲ್ಲ ಕತೆ ಅಂತ ಹೇಳಿ ನಾವೆಲ್ಲ ಆಲ್ಮೋಸ್ಟ್ ಎಲ್ಲ ಆಲ್ರೌಂಡ್ ಎಲ್ಲ ಅಲ್ಲೇ ಪರ್ಚೇಸ್ ಮಾಡಿ ಪ್ರತಿಯೊಂದನ್ನು ಅಲ್ಲೇ ಫೋನ್ಗೆ ಏನೇನು ಅವಶ್ಯಕತೆ ನೀಡಿದೆಯೋ ಎಲ್ಲ ಅಲ್ಲೇ ತೊಗೊಂಡ್ವಿ. ಎಲ್ಲದೂ ಕೂಡ ನೀಟಾಗಿ ರಬ್ ಮಾಡಿ ತುಂಬ ಚೆನ್ನಾಗಿ ಫೋನ್ದು ಎಲ್ಲ ಫುಲ್ ಮಾಡಿಕೊಟ್ರು ನಮಗೆ. ಆ್ಯಕ್ಚುಲಿ ಆ ಕ್ಯಾಮ್ರಾಗೆ ಲೆನ್ಸ್ ಫಿಕ್ಸ್ ಮಾಡ್ತಾಯಿದ್ರಲ್ಲ, ಸೊ ನಾನು ಅದು ಫುಲ್ಲು ಏನಿದೆ ಅದನ್ನೇ ಅಲ್ಲಿ ಫಿಕ್ಸ್ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಅದು ಹಂಗಿಲ್ಲ, ಜಸ್ಟ್ ಅದಕ್ಕೇನು ಲೆನ್ಸಿಗೆ ಏನು ತೊಗೋಬೇಕೋ ಅದನ್ನು ಮಾತ್ರ ತೊಗೊಂಡು ಅಷ್ಟೇ. ನನಗಂತೂ ಫುಲ್ ಶಾಕ್ ಆಗಿ ಹೋಯ್ತು. ಅದು ಫುಲ್ ಫಿಕ್ಸ್ ಮಾಡ್ತಾರೆ. ಫೋನ್ ಬ್ಯಾಕ್ ಪೌಚು ಅಲ್ಲೇ ತೊಗೊಂಡ್ವಿ. ಇನ್ನೊಂದು ಸಿಲ್ವರ್ ಕಲರ್ ತೋರಿಸಿದ್ರು, ಬಟ್ ಸಿಲ್ವರ್ ಕಲರ್ ಚೆನ್ನಾಗಿತ್ತು. ಬಟ್ ಮೊಬೈಲ್ ಅಂಗಡಿಯವರು ಇಷ್ಟೊಂದು ದುಡ್ಡು ಕೊಟ್ಟು ತೊಗೊಂಡಿದ್ದೀರಾ, ಅದನ್ನ ಸುಖಕ್ಕೆ ತೊಗೊಂಡಿದ್ದೀರಾ ಅಂತ ಅವ್ರು ಫೋನ್ ಶಾಪ್ ಅವ್ರು ಹೇಳಿದ್ರು. ಸೊ ಹಂಗಾಗಿ ಫುಲ್ ವೈಟೇ ತೊಗೊಂಡ್ವಿ. ಫುಲ್ ಹೈಲೈಟ್ ಆಗಿದೆ, ಚೆನ್ನಾಗಿ ಕಾಣಿಸೋದು, ಇದನ್ನೇ ತೊಗೊಳ್ಳಿ ಅಂತೇಳಿ. ಇದೆಷ್ಟು ಟೈಟ್ ಇದೆ ಅಂದರೆ ರಿಮೂವ್ ಮಾಡೋದಕ್ಕೆ ಕಷ್ಟ, ಹಾಕೋದಕ್ಕೂ ಕಷ್ಟ. ನಾನಂತೂ ಇವತ್ತಿಗೂ ಕೂಡ ಅದು ರಿಮೂವ್ ಮಾಡೋಕ್ಕೆ ಹೋಗಿಲ್ಲ, ಅಷ್ಟು ಹಿಂಸೆ ಅನಿಸುತ್ತೆ. ಮತ್ತು ಅಡಾಪ್ಟರ್ ಕೊಟ್ಟರು ಅದಕ್ಕೊಂದು ಕೇಬಲ್ದು ಇದು. ಫೈನಲಿ ನನಗಂತೂ ತುಂಬಾ ಖುಷಿಯಾಗೋಯ್ತು. ನಾನು ಕೂಡ ಒಂದು ಐಫೋನ್ ತೊಗೊಂಡೆ ಅಂತ ಹೇಳಿ ತುಂಬ ಖುಷಿ ಆಯಿತು. ಅದಕ್ಕೆ ಕಾರಣ ಇವರು ಬ್ಯಾಕ್ ಫೋನ್ ಇಲ್ಲ ಅಂದಿದ್ರೆ ನಾನು ತೊಗೊಳಕ್ಕೆ ಆಗ್ತಾಯಿರಲಿಲ್ಲ. ಸೊ ನಾನು ಪ್ರತಿಯೊಂದು ಹೆಜ್ಜೆಲ್ಲೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ನನಗೆ. ಪೂರ್ವಿಕದಲ್ಲಿ ತೊಗೊಂಡ್ವಿ, ಫೈನಲಿ ಔಟ್ಸೈಡು ಬಂದ್ವಿ. ನೆಕ್ಸ್ಟು ಮನೆಗೆ ಹೋಗ್ಬೇಕಿತ್ತು. ಆ್ಯಕ್ಚುಲಿ ಮನೆಗೂ ಕೂಡ ಬಂದ್ವಿ. ಮನೆಗೆ ಬಂದಮೇಲೆ ಏನೋ ಅಂದರೆ 3 ಸತಿ ಬೆಳಗಿಂದ ಹೋಗಿ ಬಂದು ವಾಪಸ್ ಬಂದಿದ್ನಲ್ಲ, ಸೊ ಹೋಗ್ಬಿಟ್ಟಿತ್ತು. ಫೈನಲಾಗಿ ಲಾಸ್ಟಿಗೆ ತೊಗೊಂಡು ಬಂದನಲ್ಲ, ತುಂಬ ಹ್ಯಾಪಿ ಆಗೋಯಿತು ನನಗಂತೂ. ಗೈಸ್, ಫೈನಲಿ ನಾವು ನಮ್ಮ ಫಸ್ಟ್ ಡ್ರೀಮ್ನ ಕಂಪ್ಲೀಟ್ ಮಾಡಿದ್ದೀವಿ. ತುಂಬ ತಿಂಗಳುಗಳಿಂದ ಆಸೆ ಇತ್ತು ಆ್ಯಕ್ಚುಲಿ. ಫೆಬ್ರವರಿಲೂ ತೊಗೊಳ್ಳೋಣ ಅಂತ ಹೋದ್ವಿ, ಫೆಬ್ರವರಿಲೂ ಆಗಲಿಲ್ಲ. ಸಂಕ್ರಾಂತಿ, ಶಿವರಾತ್ರಿ, ಫೈನಲಾಗಿ ನಮ್ಮದು ಆಸೆ ಯುಗಾದಿ ಹಬ್ಬದ ದಿನವೂ ಹೋದ್ವಿ, ಆಗಲಿಲ್ಲ. ಅದೇನೋ ಸ್ಟಾಕ್ಸ್ ಇಲ್ಲ ಅಂತ ಹೇಳಿದ್ರು, ಆವಾಗಲೇ ಹೇಳಿದೆ. ಫೈನಲಿ ನಮ್ಮ ಡ್ರೀಮ್ ಕಂಪ್ಲೀಟ್ ಆಗಿದೆ. ಫಸ್ಟು ನಮ್ಮದು ಡ್ರೀಮ್ ಕಂಪ್ಲೀಟ್ ಆಗಿದೆ. ನಾವು ಕೂಡ ಐಫೋನ್ ತೊಗೊಂಡ್ವಿ. ಇದು ಆ್ಯಕ್ಚುಲಿ ಬರೀ ಬಾಕ್ಸ್ ಅಷ್ಟೇ. ಫೋನ್ನ ಚಾರ್ಜಿಗೆ ಇಡಿ ಅಂತ ಹೇಳಿದ್ದಾರೆ, ಸೊ ಚಾರ್ಜ್ಗೆ ಹಾಕಿದ್ದೀವಿ. ಇದು ಎಂಟಿ ಬಾಕ್ಸು, ಫೋನಲ್ಲಿ ಚಾರ್ಜ್ ಆಗ್ತಾಯಿದೆ, ತೋರಿಸ್ತೀನಿ ಒಂದು ಸೆಕೆಂಡ್. ಪೂರ್ವಿಕದಲ್ಲಿ ತೊಗೊಂಡಿದ್ದು, ಚೆನ್ನಾಗಿದೆ. ನಮಗೆ ಬೆಸ್ಟ್ ಪ್ರೈಸ್ಗೆ ಮಾಡಿಕೊಟ್ರು ಆ್ಯಕ್ಚುಲಿ. ನಂದು ಮಾಡಿಬಿಡಿ. ಒಂದು ಅಡಾಪ್ಟರ್ ಫ್ರೀ ಕೊಟ್ಟಿದ್ದಾರೆ. ಇದು ನಿಮಗೆ ಗೊತ್ತು, ಇದ್ರ ಕಾಸ್ಟೇ ಹತ್ತತ್ರ 2190 ರೂಪೀಸ್ ಇದೆ. ಸೊ ಅವರು ನಮಗೆ ಪರ್ಚೇಸ್ತರು ಅಂತ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಸೊ ನೋಡಿ, ಫೈನಲಿ ತೊಗೊಂಡ್ವಿ. ಹೇಗೆ ಅನ್ನಿಸ್ತಿದೆ ನಿಮಗೆ? ಅಲ್ಲಿ ಕತ್ಲಾಗ್ತಿದೆ, ಇಲ್ಲಿಗೆ ಬಾ. ಹೇಗೆ ಅನ್ನಿಸ್ತಿದೆ? ಖುಷಿ ಆಯಿತಾ? ಫಸ್ಟು ಐಫೋನ್ ತೊಗೊಂಡಿದ್ದೀವಿ. ಸ್ವಲ್ಪ ಕರೆಕ್ಟಾಗಿ ಮಾಡ್ಕೊಳ್ಳಿ. ಎಷ್ಟು ಒಂಥರ ಓಕೆ, ಈಗ ಮಾತಾಡಿ. ಕೊನೆಗೂ ಐಫೋನ್ ಪರ್ಚೇಸ್ ಮಾಡಬೇಕಂತ ಇತ್ತು, ಬಟ್ ಇವಾಗಂತ ಗೊತ್ತಿರಲಿಲ್ಲ. ಬಟ್ ನಮ್ಮದು ಆ್ಯಕ್ಚುಲಿ ಇದ್ದಿದ್ದು 2 years ಆದ ನೆಕ್ಸ್ಟ್ ಇಯರ್ ಪ್ಲ್ಯಾನ್ ಇದ್ದಿದ್ದು. ಇವಾಗಲೇ ಬೇಡ ಅಂತಲೇ ಇದ್ವಿ, ಬಟ್ ದೇವರು ಯಾವಾಗ ಕೊಡಬೇಕು ಅಂತಲೂ ಆವಾಗಲೇ ಕೊಡೋದು. ಕೊನೆಗೂ ಫೋನ್ ಆಪಲ್ ತಗೊಳಕ್ಕೆ ಹೋಗಿ ಐಫೋನ್ ತೊಗೊಂಡು ಬಂದಿದ್ದೀವಿ. ಐಫೋನ್ ಎರಡು ಒಂದು ತಾನೆ, ಎಲ್ಲ ರೋಡ್ ಸೈಡ್ ಆಪಲ್ ಇರ್ತಾರೆ. ಆಪಲ್ ಹೇಳ್ತಾ ಇದ್ದೀರಾ? ಓಕೆ. ಹಾಂ, ಹಿಂದೂಗಳು ಆ್ಯಕ್ಚುಲಿ ಗಾಯ್ಸ್ ಯಾರ್ಯಾರು ತೊಗೊಂಡಿದ್ದೀರಾ, ನಮಗೊಂದು ಸ್ವಲ್ಪ ಏನಾದರೂ ಐಡಿಯಾಸ್ ಇದ್ದರೆ ಹೇಳ್ಕೊಡಿ. ನಮ್ಮದು ಫಸ್ಟ್ ಫೋನ್ ಆಗಿರೋದ್ರಿಂದ ನಮ್ಗೆ ಅಷ್ಟು ಐಡಿಯಾಸ್ ಇಲ್ಲ. ಸೆಟ್ಟಿಂಗ್ಸ್ ಎಲ್ಲ ಸೆಟ್ ಮಾಡ್ಕೋಬೇಕು. ಸೊ ನಾಳೆ ನನ್ನ ತಮ್ಮ ಬರ್ತಾರೆ ಮನೆಗೆ. ಅವನದು ಕೂಡ ಐಫೋನು. ಅವನು ಇದರಲ್ಲೆಲ್ಲ ಪಳಗಿದ್ದಾನೆ ಆ್ಯಕ್ಚುಲಿ. ಸ್ವಲ್ಪ ವೀಡಿಯೋಸ್ ಮಾಡಿದ್ದೀವಿ, ಅದನ್ನು ನಾನು ಕ್ಲಾರಿಟಿ ತುಂಬ ಚೆನ್ನಾಗಿದೆ, ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ, ನೀವು ಹೋಗಿ ನೋಡ್ಬೋದು. ಇದು ಬೆಳಕು ಇರೋದ್ರಿಂದ ಈ ಥರ ಕಾಣಿಸ್ತಾ ಇದೆ. ಒಂದು ನಿಮಿಷ ಇದೆ. ಹಾಂ, ನೋಡ್ತಾ ಇದ್ದೀರಾ, ಫಸ್ಟ್ ವಿಡಿಯೋ ಆಗಿ ನಮ್ಮದಿದು. ನೋಡೋಣ.
ಇವಾಗ ಮನೆಗೆ ಬಂದ್ವಿ. ಆ್ಯಕ್ಚುಲಿ ಟೈಮ್ 8 o'clock. ಇದು ಅದೇನೋ ಸ್ಟಾಕ್ಸ್ ಅವೈಲಬಲ್ ಇಲ್ಲ ಅಂತ ಹೇಳಿದ್ರು. ಸೊ ಸ್ಟಾಕ್ಸ್ಗೋಸ್ಕರ ಹೆಚ್ಚು ಕಮ್ಮಿ ಒಂದು 2 weeks ಏನೋ ವೆಯ್ಟ್ ಮಾಡಿದ್ದೀವಿ ನಾವು. ಸ್ಟಾಕ್ಸ್ ಇದ್ದೇ ಆರೆಂಜೇ ತೊಗೋಬೇಕು ಅಂತ ಹೇಳಿ ನಾವು ಒಂದು 2 weeks ವೆಯ್ಟ್ ಮಾಡಿದ್ದೀವಿ. ಬಟ್ ಆರೆಂಜ್ ಏಕೆ ಅಂತಂದರೆ ಇದರಲ್ಲಿ ಬ್ಲೂ ಮತ್ತು ಗ್ರೇ ಎಲ್ಲ ಸಿಗ್ತಾ ಇತ್ತು. ಬಟ್ ಆರೆಂಜು ಹಿಂದೂಗಳ ಸಂಕೇತ ಮತ್ತು ಕೇಸರಿ, ಅದಕ್ಕೋಸ್ಕರ ಇದು ಕೊನೆಗೂ ಫೈನಲಿ ನಾವು ಪೂರ್ವಿಕದಲ್ಲೇ ಪರ್ಚೇಸ್ ಮಾಡಿದ್ದು. ಆಫರ್ ಎಲ್ಲ ಕೇಳಿದ್ವಿ, ಅವ್ರು ಹೇಳಿದ್ರು ಐಫೋನ್ಗೆ ಅಷ್ಟಾಗಿ ಆಫರ್ ಬರಲ್ಲ ಅಂತ ಹೇಳಿದ್ದಕ್ಕೆ ಸೊ ಒಂದು ಅಡಾಪ್ಟರ್ ಪೌಚ್ ಅಂಡು ಕ್ಯಾಮ್ರಾಸ್, ಕ್ಯಾಮ್ರಾಗೆ ಲೆನ್ಸ್ ಹಾಕಿದ್ದಾರೆ. ಸೊ ಮತ್ತೆ ಸ್ಕ್ರೀನ್ ಕಾರ್ಡ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೆ.